ಕಾಫಿ ನಾಡಿನ ಮೆಡಿಕಲ್ ಕಾಲೇಜ್ಗೆ ಒಂದಲ್ಲ ಒಂದು ವಿಘ್ನ ಎದುರಾಗ್ತಾನೆ ಇತ್ತು. ಅಂತೂ ಇಂತೂ ಅಲ್ಲಿ ಉದ್ಘಾಟನೆ ಅಂತೂ ಆಯಿತು. ಆದರೆ ಇದೀಗ ಈ ಗುರು ಶಿಷ್ಯರ ರಾಜಕಾರಣಕ್ಕೆ ಈ ಮೆಡಿಕಲ್ ಕಾಲೇಜು ಬಲಿಯಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ಅಲ್ಲಿನ ಡೀನ್ ಅಂತಲೂ ಹೇಳಲಾಗ್ತಾ ಇದೆ. ಇದರ ಒಂದು ವರದಿ ಇಲ್ಲಿದೆ. ಕಾಫಿ ನಾಡು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಶುರುವಾಗಿ ಈಗಾಗಲೇ 2 ವರ್ಷವಾಗಿದೆ. ಆದ್ರೆ ಇನ್ನೂ ಆಸ್ಪತ್ರೆಯ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದೆ. ಕಾಫಿ ನಾಡಿಗೆ ಮೆಡಿಕಲ್ ಕಾಲೇಜು ಬೇಕೆಂಬುದು ಜಿಲ್ಲೆಯ ಜನರ ದಶಕಗಳ ಬೇಡಿಕೆ ಆಗಿತ್ತು. ಆದ್ರೀಗ ರಾಜಕೀಯ ದಾಳಕ್ಕೆ ಸಿಲುಕಿ ಇದೀಗ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದೆ. ಮುಖ್ಯವಾಗಿ ಈ ಕಾಲೇಜ್ ಬಗ್ಗೆ ಕಮಲ ಕೈ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೆಯುತ್ತಲೇ ಇತ್ತು. ಆದ್ರೀಗ ಮತ್ತೊಂದು ಹೆಜ್ಜೆ ಮುಂದೋಗಿ ರಾಜಕೀಯ ಫೈಟ್ ಜೊತೆ ಸೈಡ್ ಲೈನ್ ಪಾಲಿಟಿಕ್ಸ್ ಶುರುವಾಯಿತೆ ಎಂಬ ಅನುಮಾನ ಮೂಡಿದೆ. ಕಳೆದ ವಾರ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ದೇವಿರಮ್ಮನ ಬೆಟ್ಟ ಹತ್ತುವಾಗ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಾಲೇಜಿನ ಸೌಲಭ್ಯಗಳ ಬಗ್ಗೆ ನೋವು ತೋಡ್ಕೊಂಡಿದ್ರಂತೆ. ಇದಕ್ಕೆ ಸಿಟಿ ರವಿ ಕಾಲೇಜಿನ ಡೀನ್ಗೆ ಸಮಸ್ಯೆಯನ್ನ ಹೇಳಿ ಹೋಗಿದ್ರು. ಆದ್ರೆ ಸಿಟಿ ರವಿ ಹೋದಾಗ ಮೆಡಿಕಲ್ ಕಾಲೇಜ್ ಡೀನ್ ಶಾಸಕ ತಮ್ಮಯ್ಯ ಅವರ ಮನೆಗೆ ಹೋಗಿದ್ರಂತೆ. ಇದಕ್ಕೆ ಸಿಟಿ ರವಿ ಕಾಲೇಜಿನ ಡೀನ್ ಕಾನೂನಿನ ಪಾಠ ಮಾಡ್ತಿದ್ದಾರೆ. ಅಂದ್ರೆ 8 ಗಂಟೆಯಿಂದ 1:30 ಗಂಟೆ ನಾನು ಕಾಲೇಜ್ ಬಿಡೋವರೆಗೂ ನೀವು ಅಲ್ಲಿ ಕೂತ್ಕೋತಿದ್ದೀರಿ. ನೀವು ಏನ್ ತಿಳ್ಕೊಂಡಿದ್ದೀರಿ? ನಾನು ಸ್ವಂತ ಕೆಲಸಕ್ಕೆ ಬಂದಿದ್ದೆ. ನೀವು ಸರ್ಕಾರಿ ಸವಲತ್ತುಗಳು ನಿಮಗೆ ಮಕ್ಕಳು ಇಲ್ವಾ? ಹೆಣ್ಣು ಮಕ್ಕಳು ಇದ್ದಾರೆ ನಿಮಗೆ. ನಿಮ್ಮ ಮಕ್ಕಳಿಗೆ ಹಂಗಾದ್ರೆ ಹೊಟ್ಟೆಗೆ ಮೆಡಿಕಲ್ ಓದ್ತಿರೋ ಹುಡುಗರುಗಳು ಅವ್ರಿಗೊಂದು ಹೊಟ್ಟೆಗೆ ನಾನು ಕೊಡಕ್ಕಾಗಲ್ಲ ನಿಮಗೆ. ನಿಮ್ಮನೆ ಮಕ್ಕಳಿಗೆ ಅದೇ ಪರಿಸ್ಥಿತಿ ಇದ್ರೆ ನಿಮ್ಮನೆ ಮಕ್ಕಳು ತೊಳ್ಕೊಳಕ್ ನೀರಿದೆ ಇದ್ರೆ ಸುಮ್ಮನೆ ಇರ್ತಿದ್ರೆ ನೀವು ಎಷ್ಟಾಗಿ ನಿಮ್ 4 ಟ್ಯಾಂಕರ್ ಹಾಕ್ಸಿ ನಿಮ್ಮನೆ ಅಪ್ಪನ ಮನೆ ಗಂಟು ಹೋಗುತ್ತಾ? ನಿಮ್ ಫಾದರ್ ಮನೆಯಿಂದ ತರ್ತೀರಾ? ಸಿಂಕಲ್ ನೀರಿಲ್ಲ, ಒಂದಿನ ಸರಿಯಾಗುತ್ತೆ, 2 ದಿನ ಸರಿಯಾಗುತ್ತೆ. ಆ ತರ ಸಮಸ್ಯೆ ದಿನ 15 ಅನುಭವಿಸ್ಬೇಕ. ನಿಮ್ಮ ಮಕ್ಕಳು ಅದೇ ಪರಿಸ್ಥಿತಿ ಇದ್ದು ನಿಮ್ಗೆ ಅರ್ಥ ಆಗ್ತಿತ್ತು. ಆ ಪೇರೆಂಟ್ಸ್ ಗೇಟಿಂದ ಹೊರಗಡೆ ನಿಲ್ಲಿಸ್ತೀರಿ. ಅವ್ರಿಗೆ ಏನಿದೆ ನಿಂತ್ಕೊಳ್ಳಕ್ಕೆ ಕೂತ್ಕೊಳ್ಳಕ್ಕೆ ಎಲ್ಗೊಂದು ಕಾಯ್ಬೇಕು. ಗೇಟ್ ನಿಮ್ ಗೇಟಿಂದ ಹೊರಗೆ ನಿಲ್ಲಿಸಿದೀರಿ. ಅಲ್ಲಿ ಹೇಳಿದ್ರ ರೀಡಿಂಗ್ ರೂಮ್ ಅಂತ ಮಾಡಿದಿರಿ, ಕೂತ್ಕೊಳ್ಳಕ್ಕೆ ಒಂದು ಕುರ್ಚಿ ಸಹಿತ ಇಲ್ಲ ರೀಡಿಂಗ್ ರೂಮ್ ಅಲ್ಲಿ. ನಿಮ್ಮನ್ನೇನೋ ಯೋಗ್ಯರು ಅಂತ ಅನ್ಕೊಂಡಿದ್ದೀನಿ. ನೀವು ಅಯೋಗ್ಯರು. ಇನ್ನು ಸರ್ಕ್ಯುಲರ್ ಕಳಿಸಿದ್ರು ಡೀನ್ ಗೈರಾಗಿದ್ದಕ್ಕೆ ಸಿಟಿ ರವಿ ಮೆಡಿಕಲ್ ಕಾಲೇಜಿನಲ್ಲಿಯೇ ಅಸಮಾಧಾನ ಹೊರಹಾಕಿದ್ರು. ಈಗ ಸ್ವತಃ ಡೀನ್ ಅವರೇ ಎಂಎಲ್ಎ ಕರೆದಿದ್ರು, ಹೋಗಿದ್ದೆ ಸರ್ ಎಂದಿದ್ದಾರೆ. ಅದಕ್ಕೆ ಡೀನ್ಗೆ ಕಾನೂನಿನ ಪಾಠ ಮಾಡಿರೋ ಸಿಟಿ ರವಿ, ನಿಮಗೆ ಸರ್ಕಾರ ಸಂಬಳ ಕೊಡೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ ಅನ್ನೋದನ್ನ ಮರಿಬೇಡಿ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅಲ್ಲೇ ಇದ್ರಾ ಎಂದು ಪ್ರಶ್ನಿಸಿದ್ದಾರೆ. ಆದ್ರೆ ಮೆಡಿಕಲ್ ಕಾಲೇಜ್ ಅವ್ಯವಸ್ಥೆ ಬಗ್ಗೆ ಡೀನ್ ಕೊಡ್ತಿರೋ ಉತ್ತರವೇ ಸಾಕ್ಷಿಯಾಗಿದೆ. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಹೊಟ್ಟೆಗೆ ಅನ್ನ ಕೊಡಲು ಆಗಲ್ವಾ? ನಿಮ್ಮ ಮಕ್ಕಳಿಗೆ ಎಲ್ಲದಕ್ಕೂ ನೀರಿಲ್ಲ ಅಂದ್ರೆ ಸುಮ್ನಿರ್ತಿದ್ರಾ ಅಂತ ಡೀನ್ಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ನಾವು ಯಾವ್ಯಾವ್ದನ್ನು ನೋಟ್ ಮಾಡಿದ್ವಿ ಎಲ್ಲ ನಿಮಗೆ ಮಂತ್ರಿಗಳಿಗೆ ಕಳಿಸ್ತೀನಿ. ನೀವು ಹ್ಯಾಂಡಲ್ ಮಾಡಬೇಕಾಗಿರೋದು ನೀವು ಹ್ಯಾಂಡಲ್ ಮಾಡಬೇಕು. ಸುಧಾರಣೆ ಆಗಬೇಕು. DC ಹತ್ರನೂ ನಾನು ಮಾತಾಡಿದ್ದೀನಿ, ಮಿನಿಸ್ಟರ್ ಹತ್ರನೂ ನಾನು ಖುದ್ದು ಮಾತಾಡ್ತೀನಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ನಿಮ್ಮ ಡೆಮಾಕ್ರಸಿಲಿ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ನಿಮಗೆ ಸಂಬಳ ಕೊಡ್ತಿರೋದು ನನ್ನ ಅಪ್ಪನ ಮನೆಯಲ್ಲ, ಯಾವನ ಅಪ್ಪನ ಮನೆಯಲ್ಲೂ ನಿಮಗೆ ಸಂಬಳ ಕೊಡ್ತಿಲ್ಲ. ನಾವು ಬಂದಾಗ ನಿಮಗೆ ಮುಂಚೆ ತಿಳಿಸಿದ್ರೆ ಇಲ್ವಾ ಮುಂಚೆ ಬರ್ತೀನಿ ಅಂತ ನೀವು ನಿಮ್ಮ ಡಿಪಾರ್ಟ್ಮೆಂಟಿಗೆ ಸರ್ಕ್ಯುಲರ್ ಕಳಿಸಿದ್ರೆ ಇಲ್ವೋ? ನೀವ್ಯಾಕೆ ಡಿಪಾರ್ಟ್ಮೆಂಟ್ನವರಿಗೆಲ್ಲರಿಗೂ ಬರಬೇಡಿ ಅಂತ ಹೇಳಿ ನೀವ್ಯಾಕೆ ಆಬ್ಸೆಂಟ್ ಆಗಿ? ಒಟ್ಟಾರೆ ಪರಿಷತ್ ಸದಸ್ಯರು ಬರೋ ಸಮಯದಲ್ಲಿ ಕಾಲೇಜಿನ ಡೀನ್ಗೆ ಎಂಎಲ್ಎ ಮನೆಯಲ್ಲಿ ಏನ್ ಕೆಲಸ ಇತ್ತು ಎಂದು ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಬೇಕಂತಲೇ ಡೀನ್ ಹಾಗೆ ಮಾಡಿದ್ದಾರೆ ಎಂಬ ಅನುಮಾನ ಶುರುವಾಗಿದೆ. ಅದೇ ಮೆಡಿಕಲ್ ಕಾಲೇಜ್ ಗುರು ಶಿಷ್ಯರ ಸೈಡ್ ಲೈನ್ ರಾಜಕಾರಣಕ್ಕೆ ಕಾರಣವಾಯಿತು ಎಂಬ ಅನುಮಾನ ಕಾಫಿ ನಾಡಿಗರನ್ನ ಕಾಡೋಕೆ ಶುರು ಮಾಡಿದೆ. ಕ್ಯಾಮರಾಮ್ಯಾನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.